ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅನನ್ಯ ರಮೇಶ್. ಇದು ನನ್ನ ಫಸ್ಟ್ ಲಾಗು. ನಾವು ವರ್ಕ್ ಪ್ರೆಸರ್ನಲ್ಲಿ ಎಲ್ಲೂ ಹೊರಗೆ ಹೋಗಿರಲಿಲ್ಲ. ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದು ವೀಕೆಂಡ್ ಹೋಗೋಣ ಅಂತ ಹೇಳಿ ನಾವು ಅದ್ವಯ ಲಕ್ಸುರಿ ರೆಸಾರ್ಟ್ನ ಚೂಸ್ ಮಾಡ್ಕೊಂಡ್ವಿ. ಬಟ್ ಚೂಸ್ ಮಾಡ್ಕೊಂಡಿದ್ದ ಇದರಲ್ಲಿ ತುಂಬಾ ಖುಷಿ ಆಯಿತು. ಯಾಕಂದರೆ ಅಷ್ಟೇ ಲಕ್ಸುರಿಯಾಗಿತ್ತು, ಅಷ್ಟೇ ಚೆನ್ನಾಗಿತ್ತು. ನಾವು ಹೋಗಿದ್ದು ಇಬ್ಬರು ಕಪಲ್ಸ್ ಹೋಗಿದ್ವಿ, ಒಂದೇ ಫ್ಯಾಮಿಲಿ. ಸೊ ನಾನು, ನನ್ನ ಹಸ್ಬೆಂಡು, ನನ್ನ ಚಿಕ್ಕ ಮಗು, ಹಾಗೆ ನನ್ನ ಮೈದ, ನನ್ನ ತಂಗಿದಿರು ಮತ್ತು ಅವ್ರ ಮಗು. ಟೋಟಲ್ 5 ಅಡಲ್ಟ್ಸು 2 ಕಿಡ್ಸ್ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ. ಮತ್ತು ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ವಿಡಿಯೋ ಅಲ್ಲ. ಪರ್ ಹೆಡ್ಡು ಬಂದು 5000 ರುಪೀಸು. ಅಲ್ಲೋದ್ಮೇಲೆ ಡಿಸ್ಕೌಂಟ್ ಕೂಡ ಕೊಟ್ಟರು ನಮಗೆ. ಒಂದೇ ಫ್ಯಾಮಿಲಿ ರೂಮ್ ಇರೋದು ಅಂತ ಹೇಳಿದರು ಇಲ್ಲೇ. ನಾವು ಆ್ಯಕ್ಚುಲಿ ಗೂಗಲ್ ಸರ್ಚ್ ಮಾಡ್ಕೊಂಡು ಹೋಗಿದ್ದು. ತುಂಬಾ ಚೆನ್ನಾಗಿತ್ತು. ಪರವಾಗಿಲ್ಲ, ನಾವು ಫ್ಯಾಮಿಲಿ ಅಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ನಾನು, ನನ್ನ ಮೈದ ಮತ್ತು ನನ್ನ ಚಿಕ್ಕ ತಂಗಿ ಅಂತೂ ಸಖತ್ ಮಸ್ತ್ ಮಜಾ ಮಾಡಿದ್ವಿ. ಅಲ್ಲಿ ಇಂಡೋರ್ ಗೇಮ್ಸ್ ಕೂಡ ಇತ್ತು. ಇಂಡೋರ್ ಗೇಮ್ಸಲ್ಲಿ ವಾಲಿಬಾಲ್ ಇದೆ, ಮತ್ತು ಬ್ಯಾಡ್ಮಿಂಟನ್ನು, ಚೆಸ್ಸು, ಮತ್ತು ಟೇಬಲ್ ಟೆನ್ನಿಸ್ಸು, ಇನ್ನೂ ತುಂಬ ಕೇರಮ್ಮು, ಈ ಥರ ಎಲ್ಲ ತುಂಬ ಇತ್ತು. ಮತ್ತು ರೋಪ್ ಆ್ಯಕ್ಟಿವಿಟೀಸು, ಮತ್ತು ಜಿಪ್ ಲೈನು, ಸೈಕಲ್ ರೈಡು, ಮತ್ತು ಜೀಪ್ ರೈಡು, ಮತ್ತು ಬೈಕ್ ರೈಡು. ಈ ಎರಡಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಬಫೆ ಸಿಸ್ಟಮ್ಮು ಮಾಮೂಲಿ ಎಲ್ಲಿ ಯಾವುದೇ ರೆಸಾರ್ಟ್ಗೆ ಹೋದರೂ ಬಫೆ ಸಿಸ್ಟಮ್ ಇದ್ದೇ ಇರುತ್ತೆ. ಸಾರಿ, ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಅದರಲ್ಲೂ ಮಕ್ಳಿಗಂತೂ ಆಟ ಆಡಲಿಕ್ಕೆ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಲಾಗ್ ಮಾಡೋ ಐಡಿಯಾ ಇರಲಿಲ್ಲ, ಹಾಗಾಗಿ ನಾನು ವೀಡಿಯೋಸ್ ಜಾಸ್ತಿ ಮಾಡಲಿಲ್ಲ. ಕಾಯಿಕಿಂಗು, ಬೋಟಿಂಗ್ ಎಲ್ಲ ಇದೆ. ನೀವು ಬೇಜಾರಾಗಿದ್ದರೆ ಒಂದು ವೀಕೆಂಡು ನಿಮಗೂ ಬೇಜಾರಾಗಿದ್ದರೆ ಅದೇ ಲಕ್ಸುರಿ ರೆಸಾರ್ಟ್ನ ವಿಸಿಟ್ ಮಾಡಿ. ಮಾನ್ಸೂನ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ನಾವು ಆ್ಯಕ್ಚುಲಿ ಸಮ್ಮರ್ ಇದ್ದಿದ್ದರಿಂದ ಇವಾಗ ಮಾನ್ಸೂನ್ ಸ್ಟಾರ್ಟ್ ಆದಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ, ನೋವ ಮರೆಸೋ ಹೃದಯಕ್ಕೆ ಮಾತ್ರ ಕಾಣೋದು ಎಲ್ಲ. ವಸಂತ ವಸಂತ ವಂಡರ್ಫುಲ್ ವಸಂತ, ವಸಂತ ವಸಂತ ಬ್ಯೂಟಿಫುಲ್ ವಸಂತ. ಮೊದಲ ಮಾತು ಚಂದ, ಕಣವರಿಸೋ ಪ್ರೀತಿಗೆ ಮೊದಲ ಮೌನ ಚಂದ, ಚಡಪಡಿಸೋ